ಯುದ್ಧದಿಂದ 4ನೇ ದಿನವೂ ಕೂಡ ಸಿಲಿಂಡರ್ ಸಂಕಷ್ಟ ಮುಂದುವರೆದಿದೆ. ರಾಜ್ಯಾದ್ಯಂತ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹಲವು ಪಿಜಿಗಳಲ್ಲಿ ಊಟ ಕಟ್ ಆಗಿದ್ದು ಆಟೋಗಳಿಗೂ ಕೂಡ ಗ್ಯಾಸ್ ಬರ ಬಂದಿದೆ. ದುಪ್ಪಟ್ಟು ಹಣ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಡಕ್ಷನ್ ಸ್ಟವ್ಗಳು ಮತ್ತು ಸೌದೆಗೆ ಈಗ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತಿಗೆ 4 ದಿನ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಇಲ್ಲಿವರೆಗೂ ಸರಿ ಹೋಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತೇನು ತುಂಬಾ ಬದಲಾದ ಪರಿಸ್ಥಿತಿ ಏನು ಇಲ್ಲ. ಇವ್ರು ಹೇಳ್ತಾರೆ ಇಲ್ಲ ನೋಡಿ ಈ ತರ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅಂತ ಹೇಳಿದೀವಿ, ನಾವು ಯಾವುದೇ ರೀತಿಯ ಅಡುಗೆ ಅನಿಲ ಏನಿದೆ ಅದಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಅದಕ್ಕೆ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ದೇಶಗಳಿಂದ ನಾವು ಅನಿಲ ಮತ್ತು ತೈಲವನ್ನ ತರಿಸ್ಕೊಳ್ತಾ ಇದ್ದೀವಿ. ಸೊ ಹೇಳೋದಕ್ಕೆ ಭಾಷಣಕ್ಕೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಆದ್ರೆ ಆನ್ ಗ್ರೌಂಡ್ ರಿಯಾಲಿಟಿ ಏನಿದೆ, ಇವ್ರು ಹೇಳುವಂತಹ ಭಾಷಣಕ್ಕೂ ಮತ್ತು ಆನ್ ಗ್ರೌಂಡ್ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಇವ್ರು ಏನ್ ಹೇಳ್ತಾ ಇದಾರೆ, ನಾವು 25% ಏನು ಅಡುಗೆ ಅನಿಲ ಏನಿದೆ ಇದರ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅಂತ ಹೇಳಿದ್ದೀವಿ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದು ಕೇವಲ 20% ಮಾತ್ರ ಕೊರತೆ ಆಗಿರೋದು. ಯಾಕೆ ಹೀಗೆ ಆಗ್ತಾ ಇದೆ, ಅಲ್ಲೇನೋ ವ್ಯವಸ್ಥೆಯಲ್ಲಿ ಪೂರೈಕೆಯಲ್ಲಿ ಯಾರೋ ಆಟ ಆಡ್ತಾ ಇದ್ದಾರೆ. ಇದೆಲ್ಲ ಕೇವಲ ಭಾಷಣ ಅನಿಸ್ತಾ ಇದೆ, ಬಟ್ ಆನ್ ಗ್ರೌಂಡ್ ರಿಯಾಲಿಟಿ ಬೇರೆದೇ ಹೇಳ್ತಾ ಇದೆ. ಈಗ ಜನಕ್ಕೆ ಬೇಕಾಗಿರೋದು ಭಾಷಣ ಅಲ್ಲ, ಜನಕ್ಕೆ ಬೇಕಾಗಿರೋದು ಆನ್ ಗ್ರೌಂಡ್ ಕೊರತೆ ಇಲ್ಲದೆ ಇರೋ ರೀತಿಯಲ್ಲಿ, ಜನ ಪರದಾಡದೆ ಇರೋ ರೀತಿಯಲ್ಲಿ, ಕೃತಕ ಅಭಾವ ಸೃಷ್ಟಿ ಆಗದೆ ಇರೋ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೇಳು? ಎಕನಾಮಿಕಲ್ಲಿ ಮಾತಾಡೋದಾದ್ರೆ ಯಾವಾಗ ಡಿಮ್ಯಾಂಡ್, ಬೇಡಿಕೆ ಯಾವಾಗ ಜಾಸ್ತಿ ಆಗುತ್ತೆ? ಪೂರೈಕೆ ಕಡಿಮೆ ಆದಾಗ ಅಲ್ವಾ? ಪೂರೈಕೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ದರನೂ ಜಾಸ್ತಿ ಆಗುತ್ತೆ. ಸೊ ಬೇಡಿಕೆ, ಜನ ಮುಗಿ ಬೀಳ್ತಾ ಇದ್ದಾರೆ, ಅವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಸಮಾಧಾನದಿಂದ ಇರಬೇಕು. ಸುಮ್ನೆ ಅವ್ರು ಯಾಕೆ ಹಿಂಗ್ ಪ್ಯಾನಿಕ್ ಆಗ್ತಾ ಇದ್ದಾರೆ? ಇಲ್ಲ ಬರಲ್ಲ, ಯುದ್ಧ ನಡೀತಾ ಇದೆ ಅಂತ ಅಂದಾಗ, ಮಾರ್ಕೆಟ್ ಅಲ್ಲಿ ಸಪ್ಲೈ ಕಡಿಮೆ ಆದಾಗ ಡೆಫಿನೆಟ್ಲಿ ಇದು ಈ ರೀತಿಯಾದಂತ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಭಾಯಿಸೋದಕ್ಕೆ ನಾವು ಯಾವ ರೀತಿ ಸರ್ವಸನ್ನದ್ಧವಾಗಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಸೊ ಹೀಗಾಗಿ ನಮಗೆ ಬೇಕಾಗಿರೋದು ಭಾಷಣಗಳು ಅಲ್ಲ, ನಮಗೆ ಬೇಕಾಗಿರುವುದು ಆನ್ ಗ್ರೌಂಡ್ ಸಪ್ಲೈ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಆವಾಗ ರೆಗ್ಯುಲರ್ ಆಗುತ್ತೆ ಎಲ್ಲ. ಸೊ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಂಡ್ ಇಂಡಕ್ಷನ್ ಸ್ಟವ್ ನೀವು ನೋಡಿ ಎಲ್ಲ ಅಂಗಡಿಗಳಲ್ಲೂ, ನಾನು ನಿನ್ನೆ ತಾನೇ ಗಿರಿಯಾಸಲ್ಲಿ ವಿಚಾರಿಸಿದೆ, ಒಂದೇ ಒಂದು ಇದೆಯಂತೆ, ಅದು ಯಾವುದೋ ಬೇರೆ ನನಗೆ ಬೇಕಾದಂತ ಕಂಪನಿದಲ್ಲ, ಬೇರೆ ಕಂಪನಿದು, ತುಂಬಾ ರೇಟ್ ಒಂದು 6000 ಏನೋ ಹೇಳಿದ್ರು. ವೆರಾಸ್ ನೀವು ನೋಡಿ ಅಮೆಜಾನ್, ಫ್ಲಿಪ್ಕಾರ್ಟ್ ಆರ್ ಆನ್ಲೈನ್ ಅಲ್ಲಿ ಕ್ವಿಕ್ ಆಗಿ ಡೆಲಿವರಿ ಮಾಡುವ ಅಥವಾ ಡೆಲಿವರಿ ಆಪ್ಗಳಿವೆ, ಅವುಗಳಲ್ಲಿ ಹೋಗಿ ನೀವು ಇಂಡಕ್ಷನ್ ಸ್ಟವ್ ಹೊಡೆದು ನೋಡ್ರಿ, ನೋ ಸ್ಟಾಕ್, ಔಟ್ ಆಫ್ ಸ್ಟಾಕ್, ಟೆಂಪರರಿ ಔಟ್ ಆಫ್ ಸ್ಟಾಕ್ ಇಂಡಕ್ಷನ್ ಸ್ಟವ್ಗಳು. ಅಷ್ಟು ಡಿಮ್ಯಾಂಡ್ ಇದೆ ಮೇಡಮ್. ಈಗ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅನ್ನೋದಾದ್ರೆ ಜನ ಆಲ್ಟರ್ನೇಟಿವ್ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ಪ್ರಧಾನಮಂತ್ರಿಗಳು ಹೇಳ್ತಾರೆ ಕೊರೋನಾನ ನಾವು ಹೇಗ್ ಗೆದ್ವಿ, ಇಡೀ ದೇಶವಾಗಿ ನಾವು ಅದೇ ರೀತಿ ಗೆಲ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೊರೋನಾ ಪರಿಸ್ಥಿತಿಗೂ ಮತ್ತು ಈ ಪರಿಸ್ಥಿತಿಗೂ ವ್ಯತ್ಯಾಸ ಇಲ್ಲ, ಎರಡು ಸೇಮ್ ಹಾಗಾದ್ರೆ, ಹೌದಲ್ವಾ? ಸೊ ಇಂಡಕ್ಷನ್ ಸ್ಟವ್ ಯಾಕೆ ಹೋಗ್ತಾ ಇದ್ದಾರೆ ಜನ? ಬಿಕಾಸ್ ಸಪ್ಲೈ ಇಲ್ಲ ಅಂತ, ಹೌದಾ? ಒಂದು. ಇನ್ನೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಸೌದೆಗಳಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ಒಂದು ನೋಡ್ದಪ್ಪ, ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರು ಏನೋ ಒಂದು ಇದು ಏನೋ ಅಲ್ಲ, ರೀಲ್ಸ್ ಅಲ್ಲಪ್ಪ, ಅವ್ರು ಯಾಕೆ ರೀಲ್ಸ್ ಮಾಡ್ತಾರೆ, ಲೆಟರ್ ರಿಲೀಸ್ ಮಾಡಿದ್ರು. ನೀವು ಇದು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೋಗಿ ಮರ್ಗಿಡ್ಗಳನ್ನ ಕಡ್ದಿಡ್ತೀರಿ, ನಿಮ್ ಮೇಲೆ ಆಕ್ಷನ್ ತಗೋತೀವಿ ಅಂತ. ಜನ ಏನ್ ಮಾಡ್ಬಿಡ್ತಾರ, ಆಯ್ತು ಬಿಡು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಾಕ ಕಡ್ದು ಬಿಡು ಅಂತ ಕಡ್ದು ಬಿಟ್ಟು ಆಮೇಲೆ ಸೌದೆ ಮಾಡಿದ್ರು ಅನ್ನುವ ಯೋಚನೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಇದನ್ನ ಹೊರಡಿಸಿದ್ರು. ಸೊ ಈ ತರ ಸಿಚುವೇಶನ್ ಇದೆ. ಸೊ ಈ ತರ ಸಿಚುವೇಶನ್ಗೆ ಏನ್ ಕಾರಣ? ಯುದ್ಧ ಕಾರಣ. ಆದ್ರೆ ಯುದ್ಧದ ಕಾರಣದಿಂದಾಗಿ ಒಂದು ವಾರಕ್ಕೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಆಗಿದೆ. ಆಮೇಲೆ ಇಲ್ಲಿ ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ, ನಮ್ ಪೂರೈಕೆ ಕಡಿಮೆ ಇದೆ ಅಂತ. ಈಗ ಬಿಜೆಪಿ ಅವ್ರು ಏನ್ ಹೇಳ್ತಾರೆ ನೋಡಿ, ಪಕ್ಕದಲ್ಲಿರೋ ಕೇರಳ ನೋಡಿ, ಆಂಧ್ರ ಪ್ರದೇಶ ನೋಡಿ, ತಮಿಳುನಾಡು ನೋಡಿ, ಅಲ್ಲಿ ಯಾವ ರೀತಿಯ ಕೊರತೆನೂ ಇಲ್ಲ. ಕರ್ನಾಟಕದಲ್ಲಿ ಯಾಕೆ ಕೊರತೆ ಆಗ್ತಾ ಇದೆ? ಬಿಕಾಸ್ ಇಲ್ಲಿ ಸರ್ಕಾರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವಾಗ ಯಾವುದೋ ಒಂದು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, 6ನೇ ಭಾಗ್ಯ ಸೌದೆ ಭಾಗ್ಯ ಅಂತ.
6ನೇ ಭಾಗ ಸೌದೆ ಕೊಟ್ಟಿರೋದು ಯಾರು? ಸಿದ್ದರಾಮಯ್ಯನವರೇ. ಪೆಟ್ರೋಲಿಯಂ ಖಾತೆ ಏನು ಕರ್ನಾಟಕ ಸರ್ಕಾರ ನಿಭಾಯಿಸ್ತಾ ಇದೆಯಾ? ಸಿದ್ದರಾಮಯ್ಯನವ್ರೇನು ಕೇಂದ್ರ ಪೆಟ್ರೋಲಿಯಂ ಸಚಿವರ? ಸ್ವತಃ ಅಧಿಕಾರಿಗಳೇ ಹೇಳಿದ್ದಾರೆ, ಹೌದು ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ 80% ಕೊರತೆ ಇದೆ ಅಂತ. ನಿಮ್ಗೆ 80% ಕೊರತೆ ಇದೆ ಅನ್ನೋದಾದ್ರೆ 20% ಏನ್ ಮಾರ್ಕೆಟ್ ಅಲ್ಲಿ ಇದೆ, ಅದಕ್ಕೆ ಈಗ ಕಾಳಸಂತೆಕೋರರು ಅಥವಾ ಕೃತಕ ಅಭಾವ ಸೃಷ್ಟಿ ಆಗ್ತಿದೆ ಅನ್ನೋದಾದ್ರೆ, ಈ 80% ಕೊರತೆ ಬರೀ ಕರ್ನಾಟಕಕ್ಕ? ಹಾಗಾದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕೇರಳಕ್ಕೆ ಸಫಿಶಿಯಂಟ್ ಪೂರೈಕೆ ಆಗ್ತಾ ಇದೆಯಾ? ಅಲ್ಲಿಂದ ಯಾವುದೇ ರೀತಿಯಾದಂತ ಇಷ್ಟು ದೊಡ್ಡ ಪ್ರಮಾಣದ ಅಡೆತಡೆಗಳು ಅಥವಾ ಸುದ್ದಿಗಳು ಬರ್ತಾ ಇಲ್ಲ. ಕರ್ನಾಟಕದಲ್ಲಿ ಬರ್ತಾ ಇದೆ ಅಂತಂದ್ರೆ, ಒಂದು ಇವರು ಬೇಕು ಅಂತ ಕರ್ನಾಟಕಕ್ಕೆ ಪೂರೈಕೆ ಕಡಿಮೆ ಮಾಡಿರ್ಬೇಕು, ಇಲ್ದಿದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬೇಕು. ಎರಡರಲ್ಲಿ ಯಾವುದು ಅಂತ ಇವರೇ ತಮ್ಮನ್ನ ತಾವು ಡಿಗ್ ಮಾಡ್ಕೊಂಡು ಕೇಳಬೇಕು. ಇವರಿಬ್ಬರ ರಾಜಕೀಯ ಮೇಲಾಟದಲ್ಲಿ ಸುಸ್ತಾಗಿ ಬಡ್ಕಲಾಗ್ತಾ ಇರೋದು ಬಡವ ಎಗ್ ರೈಸ್ ಮಾಡೋ, ಕಬಾಬ್ ಮಾಡೋ, ಇನ್ನೊಂದು ಮಾಡೋ, ತನ್ನ ಮಕ್ಕಳಿಗೆ ಊಟ ಆಗ್ತಾ ಇದ್ದಂತಹ ಬಡವ ಇವತ್ತು ಮಕ್ಕಳ ಹಸುದ ಹೊಟ್ಟೆಯಲ್ಲಿ ಮಲಗುವಾಗ ಆತನಿಗೆ ಸಿಟ್ಟು ಬರುತ್ತಾ ಬರಲ್ವಾ? ಯಾರನ್ನ ದೂಷಿಸ್ಬೇಕು ಆತ? ನರೇಂದ್ರ ಮೋದಿ ಅವ್ರನ್ನ ದೂಷಿಸ್ಬೇಕಾ ಅಥವಾ ಸಿದ್ದರಾಮಯ್ಯನವ್ರನ್ನ ದೂಷಿಸ್ಬೇಕಾ? ಡೊನಾಲ್ಡ್ ಟ್ರಂಪ್ನ ದೂಷಿಸ್ಬೇಕಾ? ನೆತನ್ಯಾಹುನ ದೂಷಿಸ್ಬೇಕಾ? ಇಲ್ದಿದ್ರೆ ಇರಾನ್ನ ದೂಷಿಸ್ಬೇಕಾ? ಯಾರನ್ನ ದೂಷಿಸ್ಬೇಕು? ಇಂತಹ ಪ್ರಾಕೃತಿಕ ವಿಕೋಪಗಳು ಮತ್ತು ಯುದ್ಧದಂತಹ ಸಂದರ್ಭಗಳು ಅಂತವುಗಳನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಇರೋದಕ್ಕೆ ತಾನೇ ನಾವು ಸರ್ಕಾರಗಳನ್ನ ಆಯ್ಕೆ ಮಾಡೋದು. ಮೋದಿಜಿ ಯಾರು? ನಮ್ಮ ಪ್ರಧಾನಿ. ಈ ಹಿಂದೆ ಯಾವ ಪ್ರಧಾನಮಂತ್ರಿನೂ ಕೂಡ ವಿದೇಶಿ ಪ್ರವಾಸ ಮಾಡದೇ ಇರೋಷ್ಟು ವಿದೇಶಗಳನ್ನ ಸುತ್ತಿದ್ದಾರೆ. ಅಂತಹ ವಿಶ್ವಗುರುವನ್ನ ನೆಚ್ಚಿ ಮತ ಹಾಕಿದ್ದಲ್ವಾ ನಾವು? ಎಲ್ಲರಿಗೂ ಆಗೋದು ನಮ್ದೇ ಆಗೋದಾಗಿದ್ರು ಯಾರಾದ್ರೂ ಬರ್ಲಿ ಬಿಡು, ಹೌದಲ್ಲ? ನೀನಾದ್ರೂ ಮಾಡ್ಬೋದು. ನಿನಗೆ ಆ ಶಕ್ತಿ ಸಾಮರ್ಥ್ಯಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೇಳೋ ನೀನಲ್ಲ, ನಾನಾದ್ರೂ ಆಗ್ಬೋದು ಅಂತ. ನಮ್ಗೆ ಆ ಥರ ರಾಜಕೀಯದಲ್ಲ ಆಸೆ ಇಲ್ಲ ಬಿಡಿ, ನಾವು ಭಾಳ ದೂರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಹಾಗಾದ್ರೆ ಇವತ್ತು ರಾಜ್ಯಾದ್ಯಂತ ಕೆಲ ದೃಶ್ಯಗಳು, ನಾವು ಪ್ರತಿದಿನ ಈ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಯಾಕಂದ್ರೆ ಬಹಳ ಜನ, ನೀವು ಸರಿ ಇಲ್ಲ ಮಾಧ್ಯಮಗಳು, ಓವರ್ ಎಕ್ಸಾಗರೇಷನ್ ಮಾಡ್ತೀರಿ, ನೀವು ಏನು ಇದ್ದದ್ದು ಇಲ್ದಾರಿದ್ದೆ ಎಲ್ಲ ತೋರಿಸ್ತೀರಿ ಅಂತ. ನಾವು ತೋರಿಸಿದ್ರೇನೆ ಒಂದ್ ಸ್ವಲ್ಪ ಬಿಸಿ ಮುಟ್ಟೋದು. ನಾವು ತೋರಿಸಿಲ್ಲ, ನಾವು ಮಾತಾಡಿಲ್ಲ ಅಂತ ಅಂದರೆ ಇನ್ನಷ್ಟೇ ಕತೆ. ಎಲ್ಲ ಉಜೂರುಗಳಾದ್ರೆ ವ್ಯವಸ್ಥೆ ಸರ್ವನಾಶ ಆಗೋಗುತ್ತೆ. ಹಾಗಾದ್ರೆ ಬನ್ನಿ ದೃಶ್ಯಗಳನ್ನ ನೋಡೋಣ. ನಂಬರ್ 1, ಹಾಸನದಿಂದ ಬರ್ತಾ ಇರುವಂತಹ ದೃಶ್ಯ ಇದು. ಹಾಸನದಲ್ಲಿ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇರುವಂತಹ ದೃಶ್ಯ ತಾವು ನೋಡ್ಬೋದು. ಇದು ಆಟೋ ಸ್ಟ್ಯಾಂಡೋ ಅಥವಾ ಬಸ್ ಸ್ಟ್ಯಾಂಡೋ, CNG ಗ್ಯಾಸ್ ಸೆಂಟರ್ ಇದು. ಬಂಕ್. ಗ್ಯಾಸ್ಗಾಗಿ ಚಾಲಕರು ಪರದಾಟ, ಪಾಪ ಲೈನಾಗಿ ನಿಲ್ಸಿದ್ದಾರೆ. ನೀವು ಹೋಗಿ ಮೈಕ್ ಇಟ್ಟುಬಿಡಿ, ಅಲ್ಲಿ ಮೈಕ್ನೇ ಕಿತ್ತು ಬಿಸಾಕ್ಬಿಡ್ತಾರೆ, ಅಷ್ಟಕ್ಕೆ ರೊಚ್ಚಿಗೆ ಎದ್ದು ಬಿಟ್ಟಿದ್ದಾರೆ ಜನ. ಇವ್ರು ಯಾರು ಕೇಳಕ್ ಬರ್ತಾ ಇರ್ಲಿಲ್ಲ. ಈಗ ಅವಶ್ಯಕತೆ ಇಲ್ದಿದ್ದಾಗ್ಲೇ ಇವರು ಎಲ್ಲಾ ರೇಟ್ ಅವರು ಜಾಸ್ತಿ ಮಾಡ್ತಾವ್ರೆ. ಯಾಕೆ? ಪ್ರೈವೇಟ್ ಅವ್ರನ್ನ ನಾವು ಕ್ವಶನ್ ಮಾಡಕ್ ಆಗಲ್ಲ ಸರ್. ಯಾಕೆ ಗೊತ್ತಾ? ಅವ್ರಿಗೆ ಇದೇ 6 ತಿಂಗಳಿಂದ 1,000ಕ್ಕೆ 100 ರೂಪಾಯಿ ಫ್ರೀ ಬಿಟ್ರು ಸರ್. 1,000 ರೂಪಾಯಿಗೆ 100 ರೂಪಾಯಿ ಫ್ರೀ ಬಿಟ್ರು ಸರ್. ಅವ್ರು ಇವತ್ತು 10 ರೂಪಾಯಿನಾರು ಜಾಸ್ತಿ ಮಾಡ್ಬೋದು, 20 ರೂಪಾಯಿನಾರು ಜಾಸ್ತಿ ಮಾಡ್ಬೋದು. ಅವ್ರು ನಾವು ಕ್ವಶನ್ ಮಾಡೋ ಇದಿಲ್ಲ. ಅದನ್ನ ನಾವು ಕ್ವಶನ್ ಮಾಡೋದು ನಮಗಿಲ್ಲ. ಯಾಕೆ? ಅವ್ರಿಗೆ ಬಿಟ್ರು 10% ಆಫರ್ ಬಿಟ್ರು, 1,000ಕ್ಕೆ 100 ರೂಪಾಯಿ ಬಿಟ್ರು, ಹಾಕಿಸ್ಕೊಂಡ್ರು, ಜನ ಆಟೋ ಓಡಿಸಿದ್ರು. ಇವತ್ತು ಅವ್ರು ಪ್ರೈವೇಟ್ ಬಂಕ್ ಸರ್, ಅವ್ರು ಹೆಚ್ಚಿಗೆ ತಗೋತಾರೆ. ಇವ್ರದ್ದು ಗೌರ್ಮೆಂಟ್ ಬಂಕ್ ಸರ್, ಇಂಡಿಯನ್ ಪೆಟ್ರೋಲ್ ಬಂಕ್. ಅವತ್ತಿಂದ ಇವತ್ತಿನವರೆಗೂ ಒಂದೇ ದಿವಸ ಸಪ್ಲೈ ನಿಂತಿಲ್ಲ ಸರ್. 65 ರೂಪಾಯಿ 90 ಪೈಸೆ ಗ್ಯಾಸ್ ರೇಟ್ ಐತೆ ಇಂಡಿಯನ್. ಅದು ಗೌರ್ಮೆಂಟ್ ಸರ್. ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು 2 ಇಂಡಿಯನ್, HP. ಇನ್ನ ಉಳಿದಂತವು 4 ಬಂಕ್ಗಳು ಪ್ರೈವೇಟ್ ಬಂಕ್ಗಳು ಸರ್. ಅವ್ರಗಳಿಗೆಲ್ಲ ಸಪ್ಲೈ ಬರ್ತಾ ಇದೆ, ಇಂಡಿಯನ್ಗೆ ಸಪ್ಲೈ ಬರ್ತಾ ಇದೆ. ಅವ್ರು ಇಂಡಿಯನ್ ಡೊಮೆಸ್ಟಿಕ್ ಕೊಡ್ತಾ ಇಲ್ವಾ? ಅವರು ಯಾರಿಗೋ ಸಿಲಿಂಡರ್ಗಳೆಲ್ಲ ಕೊಡ್ತಾ ಇಲ್ವಾ? HP ಅವ್ರು ಮಾತ್ರ ಕೊಡ್ತಾವ್ರ? ಈ ಸೇಲ್ಸ್ ಮ್ಯಾನೇಜರ್ಗೆ ಇದೊಂದೇ ಅವ್ರ ರೀಸನ್ ಹೇಳ್ತಿರೋದು. ಈಗ ನಾವ್ ಯಾರು ನೋಡ್ತೀವಿ, ಸೇಲ್ಸ್ ಮ್ಯಾನೇಜರ್ ಯಾರು ಅಂತ ನಮಗೆ ಗೊತ್ತಾ? ನಾವು ಬರ್ತೀವಿ, ಬಂಕಲ್ಲಿ ಹುಡುಗ ಇರ್ತಾನೆ, ಯಾರು ಇರ್ತಾನೆ, ಗ್ಯಾಸ್ ಹಾಕಿಸ್ಕೊತೀವಿ, ಹೋಗ್ತೀವಿ. ಎಸ್, ಇದು ಹಾಸನದಿಂದ ಕಂಡು ಬರ್ತಾ ಇರುವ ದೃಶ್ಯ. 2ನೇ ದೃಶ್ಯ ಶಿವಮೊಗ್ಗದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಕ್ಯೂ ನಿಂತಿರುವಂತಹ ದೃಶ್ಯಗಳು ನೋಡಿ. ಇದೆ CNG ಬಂಕ್ ಇದು. ಇಲ್ಲೂ ಕೂಡ ಆಟೋಗಳು ನಿಂತಿವೆ. ಅಲ್ಲಿ ನೋ ಸ್ಟಾಕ್, ಅಲ್ಲಿ ಇಲ್ಲ, ವಾಪಸ್ ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ದೃಶ್ಯ ಕೋಲಾರದ್ದು. ಕೋಲಾರದಲ್ಲೂ ಕೂಡ ಆಟೋಗಳು ಬಂಕ್ಗಳಿಗೆ ಲಗ್ಗೆ ಇಟ್ಟಿದ್ದಾವೆ. ಆದರೆ
ಅಲ್ಲಿ ಅವ್ರಿಗೆ ಸಿಗ್ತಾ ಇದೆಯೋ ಗ್ಯಾಸು ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ, ಇದು ತುಂಬಾ ದೊಡ್ಡ ಕ್ಯೂ ಹಚ್ಚಿದ್ದಾರೆ. ಇದು ಕೋಲಾರದ್ದು. ಇನ್ನು ದೇವನಹಳ್ಳಿಯಲ್ಲಿ ಗ್ಯಾಸ್ ಮೇಲೆ ಆಂಬೂರ್ ಬಿರಿಯಾನಿ ಮಾಡ್ತಾ ಇದ್ರು. ಈಗ ಸೌದೆ ಒಲೆಯಲ್ಲಿ ಆಂಬೂರ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಆಗ ನೋಡಿದ್ರೆ ಸೌದೆ ಒಲೆ ಊಟ ಅಂದ ತಕ್ಷಣ ಜನ ಮುಗಿ ಬೀಳ್ತಾರಪ್ಪ. ಈಗ ಇನ್ನೂ ಇವ್ರಿಗೆ ವ್ಯಾಪಾರ ಜಾಸ್ತಿ ಆಗ್ಬೇಕು. ಈಗ ಆಯ್ತಪ್ಪ, ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾಡ್ತಾರೆ ಕರೆಕ್ಟು. ಪಾಪ ಬೆಂಗಳೂರಿನಂತ ಮಹಾನಗರದಲ್ಲಿ ಎಲ್ಲಿ ಇಟ್ಕೊಂಡು ಎಲ್ಲಿ ಮಾಡ್ತಾರೆ ಹೇಳಿ? ಕಷ್ಟ ಆಗುತ್ತೆ ಮೇಡಮ್. ಹೌದಲ್ವಾ? ವಿಪರೀತ ಕಷ್ಟ ಆಗುತ್ತೆ. ಎಲ್ಲಿ ಅಲ್ಲಿ ಜಾಗನೇ ಇರಲ್ಲ ಪಾಪ ಅವ್ರಿಗೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಇನ್ನು ನೆಲಮಂಗಲದಲ್ಲಿ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ. ಇಂಡಕ್ಷನ್ ಸ್ಟವ್ ಮೇಲೆ ಎಲ್ಲ ಮಾಡಕ್ ಆಗಲ್ಲ. ನಿಮ್ಗೆ ಬಿರಿಯಾನಿ ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಆಮೇಲೆ ಕೆಲವೊಂದು ಇಂಡಕ್ಷನ್ ಸ್ಟವ್ಗಳಲ್ಲಿ ಅವಕ್ಕೆ ಇದೇ ರೀತಿ ಪಾತ್ರೆಗಳನ್ನ ಇಡಬೇಕು ಅಂತಾನು ಇರುತ್ತೆ. ನೀವು ಎಲ್ಲಾ ಪಾತ್ರೆಗಳನ್ನ ಇಟ್ರೆ ಆಗೋದಿಲ್ಲ, ಶಾಕ್ ಹೊಡಿಸ್ಕೊಂತೀವಿ ಮೇಡಮ್ ಬೇರೆ ಪಾತ್ರೆಗಳು. ಸೊ ಅದು ನೆಲಮಂಗಲದ್ದು. ಇನ್ನು ಜೈಪುರದಲ್ಲಿ ಸಿಲಿಂಡರ್ದ ಅಂತ್ಯಕ್ರಿಯೆ ಮಾಡೋದರ ಮೂಲಕ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸೊ ಸಿಲಿಂಡರ್ಗೆ ಚಟ್ಟ ಕಟ್ಟಿ ಸಿಲಿಂಡರ್ನ ಅಂತ್ಯಕ್ರಿಯೆ ಮಾಡುವ ಮೂಲಕ ಜೈಪುರದಲ್ಲಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲಾಯಿತು. ಏನೇನು ಅಂತ್ಯಕ್ರಿಯೆ ಮಾಡಿದ್ ನೋಡಿದ್, ಕೊನೆಗೆ ಸಿಲಿಂಡರ್ದು ಅಂತ್ಯಕ್ರಿಯೆ ಮಾಡ್ಬಿಟ್ರು ನೋಡ್ರಿ ಅತ್ಲಾಗಿ. ಎಲ್ಲಿಗೆ ಬಂತು ಅಂತ. ಮೋಸ್ಟ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರು. ನೋಡಿ ಅಲ್ಲಿ ಕಾಂಗ್ರೆಸ್ನ ಧ್ವಜ ಹಾರಾಡ್ತಾ ಇದೆ. ಸೊ ಬಹಳ ಸಲ ಹಿಂಗೆ ಇದೇ ರೀತಿ ಇವರು ಯಾರು ನಮ್ಮ ಸ್ಮಿತಾ ಇರಾನಿ ಅವರು ಒಂದ್ಸರಿ ಹಿಂಗೆ ರೋಡ್ ಮಧ್ಯದಲ್ಲಿ ಸ್ಟವ್ ಇಟ್ಕೊಂಡು ಅಡಿಗೆ ಮಾಡಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಅಂತ. ಈಗ ಅದೆಲ್ಲ ಮರ್ತೋಗಿರ್ತಾರೆ ಪಾಪ ಬಿಜೆಪಿ ಅವರು. ಹೌದಲ್ವಾ? ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಪಂಜಾಬ್ ನಿಂದ ಬರ್ತಾ ಇರೋದು, ಕ್ಯೂ ನಿಂತಿದ್ದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಇದು ಒಂದ್ ರೀತಿ ಈ ನೋಟ್ ಬಂದಿ ಆಯ್ತಲ್ಲ, ನೋಟ್ ಬ್ಯಾನ್, ಆವಾಗ್ಲೂ ಕ್ಯೂ ನಿಂತಾಗ ಒಂದಿಷ್ಟು ಜನ ಸತ್ತೋದ್ರು. ಅದೇ ರೀತಿಯಾದಂತಹ ದೃಶ್ಯ ಈಗಲೂ ಕೂಡ ಕಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಪಂಜಾಬ್ ಅಲ್ಲಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಏನು ಸರದಿ ಸಾಲಿನಲ್ಲಿ ನಿಂತಿದ್ದ ವ್ಯಕ್ತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಆ ದೃಶ್ಯಗಳಿವು. ಪಾಪ ನೋಡಿ ಹೆಂಗ್ ಬರುತ್ತೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಹಿಂಗೆ ಸಾವು ಬರ್ದಿರುತ್ತೆ ಹೇಳಕ್ಕಾಗಲ್ಲ. ಇನ್ನು ಬಿಹಾರದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡ್ತಾ ಇರುವಂತಹ ದೃಶ್ಯಗಳು ಬಿಹಾರದಿಂದಲೂ ಕೂಡ ಬಂದಿದೆ. ತಾವು ನೋಡ್ತಾ ಇದ್ದೀರಿ, ಗ್ಯಾಸ್ ಮೇಲೆ ಕೂತು ನೋಡಿ, ಮತ್ತೆಷ್ಟಂತ ನಿಂತ್ಕೋತಾರ ಅವ್ರಾದ್ರು. ಕಾಲ್ ನೋಸ್ತಾವ, ಅಷ್ಟು ದೊಡ್ಡ ಕ್ಯೂ ಇದೆ. ಇನ್ನೇನು ಮಾಡ್ತಾರೆ? ಗ್ಯಾಸ್ ಮೇಲೆ ಕುಂತು, ಪಾಪ ಗ್ಯಾಸ್ ಮೇಲೆ ಕುಂತಾದ್ರೂ ಪ್ರತಿಭಟನೆ ಮಾಡ್ತಿದ್ದಾರೆ ಇವರು. ಈ ಲೆವೆಲ್ ಇದೆ ಏನು ಗ್ಯಾಸ್ನ ಕೊರತೆ.